ನಮಸ್ಕಾರ ಎಲ್ಲರಿಗೂ ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಕ್ಲೈಮೇಟ್ ಅಂಕರ ತುಂಬ ತಂಪಾಗಿದೆ. ಇವಾಗ ಈ ರೀತಿ ಬಿಸಿ ಬಿಸಿ ಉಳ್ಳಾಗಡ್ಡಿ ಕಟ್ಲೆಟ್ ಮಾಡ್ಕೊಂಡು ತಿಂದರೆ ತುಂಬ ಮಸ್ತಾಗಿರ್ತೈತೆ. ಈಗ ಇದನ್ನು ಮಾಡಲು ಏನೇನು ಸಾಮಾನು ಬೇಕಂತ ನೋಡೋಣ ಬರ್ರಿ. ಒಂದು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿವಿ. ಒಂದು 3 ಉಳ್ಳಾಗಡ್ಡಿಯನ್ನು ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿವ್ರಿ. ಒಂದು ಸ್ವಲ್ಪ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೀವಿ, ನೀವು ಯಾವುದಾದ್ರೂ ತೊಗೋಬೋದು ರೀ. ಸ್ವಲ್ಪ ಖಾರ, ಒಣ ಖಾರ, ಒಂದು ಚಮಚದಷ್ಟು ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ, ಸ್ವಲ್ಪ ಶುಂಠಿ, ತುರಿದಿಟ್ಕೊಂಡಿರುವಂಥ ಶುಂಠಿ. ಈಗ ಹೇಗೆ ಮಾಡೋಣ ಅಂತ ನೋಡೋಣ ಬರ್ರಿ. ಒಂದು ಅಗಲವಾಗಿರುವ ಬಟ್ಲಕ್ಕೆ ಉದ್ದಾಗಿ ಹೆಚ್ಚಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ, ಒಂದು ಚಮಚದಷ್ಟು ಹಾಕ್ಕೊಳ್ರಿ. ಖಾರ, ನೀವು ಖಾರಕ್ಕೆ ಬೇಕಾದ್ರೆ ಹಸಿಮೆಣಸಿಕಾಯಿ ಸಹ ಹಾಕ್ಕೊಳ್ಬೋದು, ಆದರೆ ನಾವಿಲ್ಲಿ ಒಣ ಖಾರ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್ ಚೇಂಜ್ ಅನಿಸುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ತುರಿದಿಟ್ಟುಕೊಂಡಂಥ ಹಸಿ ಶುಂಠಿ ಹಾಕ್ಕೊಳ್ರಿ. ಈಗ ಅಕ್ಕಿ ಹಿಟ್ಟು ಹಾಕ್ಕೊಳ್ರಿ. ಅಕ್ಕಿ ಹಿಟ್ಟು 3/4 ಬಟ್ಲದಷ್ಟು ಹಾಕ್ಕೊಳ್ರಿ. ಈಗ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ. ನಾವಿಲ್ಲಿ ಗಾಣದ ಎಣ್ಣೆ ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ತೊಗೊಳ್ಬೋದು. ಈಗ ಚೆನ್ನಾಗಿ ಕಲಿಸ್ಕೊಳ್ರಿ. ಹಿಟ್ಟೆಲ್ಲ ಉಳ್ಳಾಗಡ್ಡೆಗೆ ಹತ್ಕೋಬೇಕು, ಆ ರೀತಿ ಕಲಿಸ್ಕೊಳ್ರಿ. ನೀವು ಒಮ್ಮೆ ಈ ಥರ ಮನೆಯಲ್ಲಿ ಟ್ರೈ ಮಾಡಿರಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ರಿ. 1-2 ಚಮಚದಷ್ಟು ನೀರು ಹಾಕ್ಕೊಳ್ರಿ. ನೀರು ಭಾಳ ಹಾಕ್ಕೊಬೇಡ್ರಿ. ನೀರು ಭಾಳ ಹಾಕೊಂಡು ಹಿಟ್ಟು ಅಳಕಾಗಿ ಬಿಡ್ತೈತಿ. ಅದಕ್ಕೆ ನೀರು ನೋಡಿ ಸ್ವಲ್ಪ ಹಾಕ್ಕೊಳ್ರಿ. 1-2 ಅಥವಾ 3 ಚಮಚದಷ್ಟು ನೀರು ಹಾಕ್ಕೊಳ್ರಿ. ನೋಡಿ ಈ ರೀತಿಯಾಗಿರ್ತೈತಿ. ಈಗ ಉಳಿದಿರುವಂಥ ಹಿಟ್ಟನ್ನು ಹಾಕ್ಕೊಂಡು ಮತ್ತು ಇನ್ನೊಮ್ಮೆ ಚೆನ್ನಾಗಿ ಕಲಿಸ್ಕೊಳ್ರಿ. ನೋಡಿ ಈ ರೀತಿ ಆಗಿರ್ಬೇಕು ಅದು ಹಿಟ್ಟು. ಈಗ ಸ್ವಲ್ಪ ಹಿಟ್ಟು ತೊಗೊಳ್ರಿ. ಈಗ ಉಂಡೆ ಮಾಡ್ಕೊಳ್ರಿ. ಒಂದು ಸಣ್ಣ ಉಂಡೆ ಮಾಡ್ಕೊಳ್ರಿ. ಚಪಾತಿ ಹಿಟ್ಟು ತೊಗೊಂತೀರ ಆ ಸೈಜಿಗೆ ತೊಗೊಳ್ರಿ. ಭಾಳ ದಪ್ಪನೂ ಮಾಡಬಾರ್ದು, ಭಾಳ ತೆಳ್ಳಗೂ ಮಾಡಬಾರ್ದು, ಮೀಡಿಯಮ್ ಇರಬೇಕು. ಹೀಗೆ ಎಲ್ಲನೂ ಒಂದೊಂದಾಗಿ ಮಾಡಿ ಇಟ್ಕೊಳ್ರಿ, ಅಂದರೆ ಎಣ್ಣೆ ಕರಿಯೋಕೆ ಅನುಕೂಲ ಆಗುತ್ತೆ. ಈಗ ಹಿಟ್ಟು ಹತ್ತಾಕತ್ತಿದ್ರೆ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಮಾಡಿರಿ. ಅಡ್ಜಸ್ಟ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ರಿ. ಈಗ ಇನ್ಸ್ಟೆಂಟಾಗಿ ಮಾಡ್ಬೋದು ಇದನ್ನೆಲ್ಲನೂ. ಈ ಜಿಟಿ ಮಳೆ ಹತ್ತಿದಾಗ ಈ ರೀತಿ ಮಾಡ್ಕೊಂಡು ತಿನ್ನೋಕೆ ತುಂಬಾ ಚೆನ್ನಾಗಿರ್ತೈತಿ. ಈಗೆಲ್ಲ ಒಮ್ಮೆ ಮಾಡಿಟ್ಕೊಳ್ರಿ. ಈಗ ಒಂದು ಸೈಡ್ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ, ಕಾದ ಎಣ್ಣೆಗೆ ಒಂದೊಂದು ಹಾಕ್ಕೊಳ್ರಿ. ಅವನ್ನ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಹೊಳಸು ಹಾಕ್ಬಿಡ್ರಿ. 1 ನಿಮಿಷ ಹಾಗೆ ಬಿಡಿ, ಇಲ್ಲಾಂದ್ರೆ ಒಡೆದು ಬಿಡ್ತಾವೆ. ಎರಡು ಕಡೆ ಹೊಳಸು ಹಾಕ್ಕೊಂಡು ಸರಿಯಾಗಿ ಬೇಯಿಸ್ರಿ. ಬೇಯಿಸಿ ಎಣ್ಣೆ ಕರಿ ಹೊತ್ನ್ಯಾಗ ಗ್ಯಾಸ್ ಪೂರ್ತಿ ಜೋರಾಗಿ ಇಡಬೇಡ್ರಿ ಮತ್ತು ಪೂರ್ತಿ ಲೋ ಫ್ಲೇಮಲ್ಲಿ ಇಡಬೇಡ್ರಿ. ಮೀಡಿಯಮ್ ಇಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಈಗ ಇನ್ನೊಂದು ಹಾಕಿ ತೋರಿಸ್ತಾ ಇದೆ ನೋಡಿರಿ, ಇನ್ನೊಂದು ಸಲ. ಸ್ವಲ್ಪ ಹೊತ್ತು ಬಿಟ್ಟು ಎರಡು ಕಡೆ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ. ಗ್ಯಾಸ್ ಜೋರಿಟ್ಟು ಫ್ರೈ ಮಾಡ್ಕೊಂಡ್ರೆ ಮೇಲೆ ಕ್ರಿಸ್ಪಿ ಇರ್ತದೆ, ಒಳಗೆ ಮೆತ್ತಗಿರ್ತದೆ. ಆದ್ದರಿಂದಾಗಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಇಟ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ. ಈ ರೀತಿ ಮಾಡ್ಕೊಂಡ್ರೆ ಮಸ್ತಾಗಿರ್ತೈತೆ ನೋಡಿ. ಈಗ ರುಚಿಕರವಾದ ದಿಢೀರನೆ ಮಾಡುವ ಉಳ್ಳಾಗಡ್ಡಿ ಕಟ್ಲೆಟ್ ಈಸ್ ರೆಡಿ. ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.